ಸಂಪ್ರದಾಯದಂತೆ ನಾವು ಪ್ರತಿ ವರ್ಷನೂ ಸಹ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ದೇವರ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲೂ ಹಬ್ಬ ವಿಜೃಂಭಣೆಯಿಂದ ಮಾಡ್ಕೊಂಡು ಇಡೀ ನಾಡಿನಾದ್ಯಂತ ಮಾಡ್ದಂಗೆ ನಾವು ಮನೆಗಳಲ್ಲಿ ಎಲ್ಲ ಬೆಳಿಗ್ಗೆ 3 ಗಂಟೆಯಿಂದನೇ ಎಲ್ಲ ಮನೆಗಳಲ್ಲೂ ಸ್ವಚ್ಛ ಮಾಡಿ ದೇವ್ರನ್ನ ಕುಳಿಸಿ ಪೂಜೆ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಾವು ನಮಸ್ಕಾರ ಕೊಂಡೋಗ್ತಾ ಇದ್ದಾರೆ. ಪ್ರತಿ ವರ್ಷನೂ ಸಹ ಇಲ್ಲಿ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ. ದೇವರ ಉತ್ಸವ ಇರ್ಬೋದು, ಆಮೇಲೆ ಪ್ರಸಾದ ವಿನಿಯೋಗ ಇರ್ಬೋದು, ಪ್ರತಿಯೊಂದು ಸಹ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷನೂ ಫ್ಯಾಮಿಲಿ ಸಹಿತ ಬಂದು ಇಲ್ಲಿ ನಾವು ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇರ್ತೀವಿ. ಮೇಲಿನಪೇಟೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಿಂದ ಸಹ ಈ ವರ್ಷವೂ ಸಹ ಸಂಪ್ರದಾಯವಾಗಿ ಪೂಜೆಗಳನ್ನ ನಡೆಸ್ತಾ ಇರ್ತಾರೆ ಮತ್ತು ಪ್ರಸಾದ ವಿನಿಯೋಗ ಸಹ ಮಾಡ್ತಾ ಇರ್ತಾರೆ. ಮಂಜುನಾಥ್. ವರಲಕ್ಷ್ಮಿ ಹಬ್ಬ ದಿನ ಇವತ್ತು ವರಲಕ್ಷ್ಮಿ ಹಬ್ಬ ದಿನ ಎಲ್ಲರಿಗೂ ಶುಭ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಪ್ರಸಾದಗಳು ಬೆಳಗ್ಗೆಯಿಂದ ಸಂಜೆ 10:30 ಗಂಟೆ ಅನಂತನ ಅವರು ರವಿಯವರು ಮಾಡ್ತಾ ಇದ್ದಾರೆ. ಆಯ್ತಾ, ಅವ್ರಿಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ. ಫುಲ್ ವರ್ಷಕ್ಕೊಂದ್ಸಲ ವರಲಕ್ಷ್ಮಿ ಹಬ್ಬದ ದಿನ ಭಕ್ತಾಗಲಿ ಬರ್ತಾ ಇರ್ತಾರೆ. ತೇರ ಹಬ್ಬದ ದಿನ ಇವತ್ತು ಪ್ರತಿ ಶುಕ್ರವಾರನು ಅಂದಾನ ಸಂಜೆ ಬೆಳಗ್ಗೆ ಅಂದಾನ ಅವರು ರವಿ ಮಾಡಿದು ಎಲ್ಲ ಭಕ್ತಾಗೆಲ್ಲ ಬಂದು ಪ್ರಸಾದ ತಗೊಂಡು ಆ ಮಹತ್ವ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೋರ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಮಹಾಲಕ್ಷ್ಮ್ಯೈ ನಮಃ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥೇ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಭಕ್ತಾದಿಗಳಿಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ದಿನ ವಿಶೇಷವಾಗಿ ಅನಾದಿ ಕಾಲದಿಂದ ನೆಲೆಸಿರುವಂತಹ ಮೇಲಿನಪೇಟೆಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಪ್ರಾತಃ ಕಾಲ ಸುಪ್ರಭಾತ ಸೇವೆ, ವೇದಪಾರಾಯಣ, ಅದೇ ರೀತಿ ಆ ದೇವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಆ ದೇವಿಗೆ ವಿಶೇಷವಾದಂತಹ ಅಲಂಕಾರ ಸೇವೆಯನ್ನು ಮಾಡಿ ಆ ದೇವಿಗೆ ಮಹಾಮಂಗಳಾರತಿ, ಅದೇ ರೀತಿ ವಿಶೇಷವಾಗಿ ಆ ದೇವಿಗೆ ಪ್ರಸಾದ ಸೇವೆಯನ್ನು ಮಾಡಿ ಆ ದೇವಿಗೆ ಆರಾಧನೆಯನ್ನು ಮಾಡಿದ್ದೇವೆ. ಈ ದಿನ ವಿಶೇಷವಾಗಿ ಏನಂದ್ರೆ ವರಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡೋದ್ರಿಂದ ಈ ವರಮಹಾಲಕ್ಷ್ಮಿ ದೇವಿಯಲ್ಲಿ ಆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ಆ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಈ ದಿನ ವಿಶೇಷವಾಗಿ ದೇವಿಯ ದರ್ಶನವನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಕನಕ ವಸ್ತು ವಾಹನಗಳೆಲ್ಲ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪಾ. ಶ್ರೀ ರವಿಕುಮಾರ್ ಕುಟುಂಬದವರು ವಿಶೇಷವಾಗಿ ಈ ದೇವಾಲಯನ ಕಟ್ಟಿಸಿದ್ದಾರೆ. ಆ ದೇವಿಯನ್ನ ಸೇವೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಈ ದಿನ ವಿಶೇಷವಾಗಿ ಅವರು ಅನ್ನದಾನ ಮಹಾದಾನ ನೋಡಿ, ಎಲ್ಲಾ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದಂದ್ರೆ ಅನ್ನದಾನ. ಆ ಅನ್ನದಾನ ಸೇವೆಯನ್ನ ಮಾಡ್ತಿದ್ದಾರೆ. ಆ ಕುಟುಂಬದವರಿಗೆ ಆ ದೇವಿ ಪರಿಪೂರ್ಣವಾದಂತಹ ಅನುಗ್ರಹ, ಆಶೀರ್ವಾದ, ಅಷ್ಟೈಶ್ವರ್ಯವನ್ನು ಕೊಟ್ಟು ಆ ದೇವಿ ಇದೇ ರೀತಿ ಸೇವೆ ಮಾಡುವಂತಹ ಶಕ್ತಿಯನ್ನ ಅವರಿಗೆ ಕೊಡ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತಿದ್ದೇವೆ. ಅದೇ ರೀತಿ ಈ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪ್ರಯುಕ್ತವಾಗಿ ಪ್ರತಿ ತಿಂಗಳು ಧನಲಕ್ಷ್ಮಿ ಕುಬೇರ ಹೋಮವನ್ನ ಮಾಡ್ತೇವೆ. ಆ ಧನಲಕ್ಷ್ಮಿ ಕುಬೇರ ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮಗೆ ಏನೇನು ಕಷ್ಟಗಳಿರುತ್ತೋ ಆ ಕಷ್ಟಗಳು ಪರಿಹಾರವಾಗಿ ಆ ದೇವಿ ಧನವನ್ನ ಸಮೃದ್ಧಿಯನ್ನ ಮಾಡ್ತಾರೆ. ಅದೇ ರೀತಿ ಆ ಧನಲಕ್ಷ್ಮಿ ಕುಬೇರ ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ, ಕೃಪಾ ಕಟಾಕ್ಷ ಸಿಗುತ್ತೆ. ಅದರಿಂದ ಪ್ರತಿ ಅಮಾವಾಸ್ಯೆಯಂದು ಸಾಯಂಕಾಲ 6 ರಿಂದ 8 ಗಂಟೆ ಸರಿಯಾಗಿ ಆ ಲಕ್ಷ್ಮೀ ಕುಬೇರ ಹೋಮ ನಡೆಯುತ್ತೆ. ಎಲ್ಲಾ ಭಕ್ತಾದಿಗಳು ಈ ಲಕ್ಷ್ಮೀ ಕುಬೇರ ಹೋಮದಲ್ಲಿ ಪಾಲ್ಗೊಂಡು ಆ ದೇವಿಯ ಆ ಕುಬೇರನ ಪಾತ್ರಕ್ಕೆ
ಪಾತ್ರರಾಗಬೇಕೆಂದು ವಿನಂತಿ.